ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅಳತೆ ಬ್ಲೌಸಿಂದ ಮೆಜರ್ಮೆಂಟನ್ನು ಯಾವ ರೀತಿ ತೊಗೋಬೇಕು, ಹಾಗೆ ಮೆಜರ್ಮೆಂಟ್ ತೊಗೊಳ್ತಾ ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ. ವಿಡಿಯೋನ ದಯವಿಟ್ಟು ಹೊಸಬರಾಗಿದ್ದರೆ ದಯವಿಟ್ಟು ಕೊನೆವರೆಗೂ ನೋಡಿ ಸ್ನೇಹಿತರೆ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಮೊದಲಿಗೆ ಬಂದು ನಾನು ಅಳತೆ ಬ್ಲೌಸನ್ನು ತಗೊಂಡಿದ್ದೀನಿ. ಸ್ನೇಹಿತರೆ ನೋಡಿ, ಇದರಲ್ಲಿ ಫ್ರಂಟ್ ಪಾರ್ಟು ತುಂಬ ಗ್ಯಾಪ್ ಇದೆ. ನೋಡಿ, ಫ್ರಂಟ್ ಪಾರ್ಟು ತುಂಬ ಗ್ಯಾಪ್ ಇದೆ. ಯಾವುದೇ ಕಾರಣಕ್ಕೂ ಫ್ರಂಟ್ ಪಾರ್ಟು ಗ್ಯಾಪ್ ಇದ್ದಾಗ ಸ್ನೇಹಿತರೆ ನೀವು ಫ್ರಂಟಲ್ಲಿ ಮೆಜರ್ಮೆಂಟ್ ತೊಗೋಬಾರ್ದು, ಬ್ಯಾಕಲ್ಲೇ ಮೆಜರ್ಮೆಂಟ್ ತೊಗೋಬೇಕು. ಸ್ನೇಹಿತರೆ ನೋಡಿ, ನೀವು ಫ್ರಂಟಲ್ಲಿ ಮೆಜರ್ಮೆಂಟ್ ತಗೊಂಡ್ರೆ ತಪ್ಪಾಗುತ್ತೆ ನಿಮಗೆ ಅದು. ಹಾಗಾಗಿ ನೋಡಿ, ನಾನು ಬ್ಯಾಕ್ ಸೈಡೇ ಮೆಜರ್ಮೆಂಟ್ ತಗೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಬ್ಯಾಕ್ ಸೈಡ್ ಮೆಜರ್ಮೆಂಟ್ ಬಂದು ನಾವು ಮೊದಲಿಗೆ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೋಬೇಕು. ನೋಡಿ, ಇಲ್ಲಿಂದ ಈ ಕಂಕಳಿಂದ ಈ ಕಂಕಳವರೆಗೂ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ರಿ ಮೊದಲಿಗೆ. ಸ್ನೇಹಿತರೆ ನೋಡಿ, ಮೊದಲಿಗೆ ನಾವು ಬ್ಲೌಸನ್ನು ಈ ರೀತಿ ನೀಟಾಗಿ ಇಟ್ಕೋಬೇಕು. ನೋಡಿ, ಇದು ನಮ್ಮದು ನೆಕ್ ಇರುತ್ತಲ್ಲ ಸ್ನೇಹಿತರೆ, ಅದು ಆ ಕಡೆ ಈ ಕಡೆ ಆಗಬಾರ್ದು. ನೋಡಿ, ಗೊತ್ತಾಗುತ್ತೆ ನಿಮಗೆ ಎಷ್ಟಿದೆ ಅಂತೇಳಿ. ಅಂದಾಜಲ್ಲಿ ಇದು 4.5 ಇಂಚ್ ಇಟ್ಟಿದ್ದಾರೆ ಇವರು. 4.5 ಇಂಚಿಗೆ ಇದು ಕರೆಕ್ಟಾಗಿ ಇದ್ದಾಗ ಮಾತ್ರ ನಾವು ಚೆಸ್ಟ್ ಮೆಜರ್ಮೆಂಟನ್ನು ತಗೋಬೇಕು. ಸ್ನೇಹಿತರೆ ನೋಡಿ, 16 ಇಂಚ್ ಬರ್ತಾ ಇದೆ. 16 ಅಂದರೆ 32 ಚೆಸ್ಟ್ ಮೆಜರ್ಮೆಂಟ್ ಆಯಿತು. ಹಾಗೆ ಲೆಂತ್ ಕೂಡ ನೋಡ್ಕೊಳ್ಳೋಣ ಸ್ನೇಹಿತರೆ. ಮೊದಲಿಗೆ ನೋಡಿ ಸ್ನೇಹಿತರೆ, ನೋಡಿ ಇದನ್ನು ನಿಧಾನಕ್ಕೆ ಹೇಳ್ಕೊಡ್ತೀನಿ ಕಂಪ್ಲೀಟಾಗಿ ನಿಮಗೆ. ಈ ವಿಡಿಯೋದಲ್ಲಿ ಹೊಸಬರಾಗಿದ್ದರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಲೆಂತ್ ಬಂದು ಸ್ನೇಹಿತರೆ ಇದು 12.5 ಇಂಚ್ ಇದೆ. ನೋಡಿ, ಕ್ಲೀನಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಇಲ್ಲಿ ಶೋಲ್ಡ್ರು ಇಲ್ಲಿಗಿದೆ. ಹಾಗೆ ಟೋಟಲ್ ಬಂದು 12.5 ಇಂಚು ಲೆಂತ್ ಇದೆ. ನಾವು 25 ಸೆಂಟಿಮೀಟರ್ ಆಗುತ್ತೆ. ಇದು 75 ಸೆಂಟಿಮೀಟ್ರು ಬಟ್ಟೆ ಇದೆ ಸ್ನೇಹಿತರೆ. ನಾವು ಇವಾಗ ಕಟ್ ಮಾಡೋಣ ಸ್ನೇಹಿತರೆ. ನೋಡಿ, ಈಗ ಮೊದಲಿಗೆ ಬಂದು ಸ್ಲೀವ್ನ ಕಟ್ ಮಾಡೋಣ. ನೋಡಿ ನಿಮಗೆ ಈಸಿ ಮೆಥಡಲ್ಲಿ ಸ್ಲೀವ್ ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಈ ರೀತಿ ನಾನು ಫೋಲ್ಡ್ ಹಾಕೊಂಡಿದ್ದೀನಿ. ಅನ್ ಸೈಡು ಇದು ಸಿಂಗಲ್ ಬ್ಲೌಸ್ ಆಗಿರೋದ್ರಿಂದ ನಾನು ಅನ್ ಸೈಡನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಅನ್ ಸೈಡು. ಇಲ್ಲಿ ನಮಗೆ ಹೆಮ್ಮಿಂಗ್ ಪಟ್ಟಿ ಬರಬೇಕು. ನೋಡಿ, ಈ ರೀತಿ ಇದನ್ನು ಫೋಲ್ಡ್ ಹಾಕೊಂಬಿಡಿ ಮೊದಲಿಗೆ. ನೋಡಿ, ಈ ರೀತಿ ಇದನ್ನು ಫೋಲ್ಡ್ ಹಾಕೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಇಲ್ಲಿ ನಾವು ಹೆಮ್ಮಿಂಗ್ ಪಟ್ಟಿ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನೋಡಿ, ನೀವು ಎಷ್ಟು ಹೆಮ್ಮಿಂಗ್ ಪಟ್ಟಿ ಬಿಡ್ತೀರಾ ಅಷ್ಟನ್ನು ನೀವು ಮಾರ್ಕ್ ಮಾಡ್ಕೊಳ್ರಿ. 1.5 ಇಂಚು ನಾನು ಹೆಮ್ಮಿಂಗ್ ಪಟ್ಟಿಯನ್ನು ಬಿಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, 1/4 ಇಂಚ್ ಬಿಟ್ಟರೆ ಸಾಕು. 1.5 ಇಂಚು ಜಾಸ್ತಿ ಆಗುತ್ತೆ. ನೋಡಿ, ನಾನು 1.5 ಇಂಚೇ ಬಿಟ್ಟಿದ್ದೀನಿ. ಹಾಗೆ ನೋಡಿ, ಇವಾಗ ಸ್ಲೀವ್ ಲೆಂತ್ ಎಷ್ಟಿದೆಯೋ ಸ್ನೇಹಿತರೆ ಅಷ್ಟನ್ನು ನಾವು ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ, ಇದಕ್ಕಿಂತೂ ಅರ್ಧ ಇಂಚು ಜಾಸ್ತಿ ಬೇಕು. ಇದಕ್ಕೆ ಈ ಬ್ಲೌಸ್ಗೆ ಅರ್ಧ ಇಂಚು ಲೆಂತನ್ನು ಜಾಸ್ತಿ ನಾನು ನೋಡಿ ಈ ಕಡೆಗೆ ಬಿಟ್ಟಿದ್ದೀನಿ, ಅರ್ಧ ಇಂಚ್ ಜಾಸ್ತಿನ. ಈ ರೀತಿ ಇಟ್ಕೊಂಡು ನೋಡಿ, ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲಿಗಿದೆ ಸ್ನೇಹಿತರೆ, ನೋಡಿ ಇಲ್ಲಿಗೆ ನಮ್ಮದು ಎಂಡ್ ಆಗಿದೆ ಸ್ಟಿಚ್ಚು. ಹಾಗೆ ಅರ್ಧ ಇಂಚು ಎಕ್ಸ್ಟ್ರಾ ತಗೊತಾ ಇದ್ದೀನಿ. ಹಾಗೆ ನೋಡಿ, ಇಲ್ಲಿಗೂ ಕೂಡ ಎಂಡ್ ಆಗಿದೆ. ಅರ್ಧ ಇಂಚು ನಾನು ಈ ಕಡೆಗೆ ತಗೊತಾ ಇದ್ದೀನಿ. ಇದು ಯಾವ ರೀತಿ ಇದೆಯೋ ನಮ್ಮದು ಸ್ಲೀವ್ ಲೂಸು, ಆ ರೀತಿ ಇದನ್ನು ಮಾರ್ಕ್ ಮಾಡ್ಕೊಳ್ರಿ. ನೀವು ನಂತರ ಪರ್ಫೆಕ್ಟಾಗಿ ಇದ್ರ ಮೆಜರ್ಮೆಂಟ್ ತಗೊಂಡು ಅದ್ರ ಟರ್ನ್ ಮಾಡಿ ನೀವು ಹಿಡಿಬೋದು. ಆನಂತರ ನೋಡಿ, ಇವಾಗ ನಮಗೆ ಸ್ಲೀವ್ದು ಮಾರ್ಕಿಂಗ್ ಸಿಕ್ತು ಸ್ನೇಹಿತರೆ. ಇದಕ್ಕೆ ಇವಾಗ ಸೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನಾವು ಬ್ಯಾಕ್ ಸೇಪನ್ನು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಸ್ನೇಹಿತರೆ ನೋಡಿ, ನಾನು 1.5 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಡ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ, ನಾವು ಇದು ಬ್ಯಾಕ್ ಶೇಪನ್ನು ಮಾರ್ಕ್ ಮಾಡ್ಕೊಂಡಿವಿ. ಇದರಲ್ಲೇ ಕೂಡ ಫ್ರಂಟ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿಂದ 1.5 ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು. ಇವೆರಡು ಸೆಂಟ್ರಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿಂದ ಇಲ್ಲಿಗೆ 1.5 ಇಂಚನ್ನ ನಾವು ಮಾರ್ಕ್ ಮಾಡ್ಕೊಂಡಿವಿ. ಇವೆರಡು ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡು ಅರ್ಧ ಇಂಚು ಒಳಗಡೆಗೆ ಮಾರ್ಕ್ ಮಾಡ್ಕೋಬೇಕು. ಇದು ಬ್ಯಾಕ್ ಅಲ್ಲ, ಫ್ರಂಟ್ ಆರ್ಮೋಲ್ ಶೇಪು ಸ್ಲೀವಲ್ಲಿ. ನೋಡಿ, ಈ ರೀತಿ ನಾವು ಸ್ಲೀವನ್ನು ಕಟ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ನೋಡಿ, ಇದರಲ್ಲಿ ಏನಾದ್ರು ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಕ್ಲೋಸಿಂಗ್ ಸೈಡು ನಮ್ಮ ಕಡೆ ಇರಬೇಕು, ಓಪನ್ ಸೈಡು ಆ ಕಡೆ ಇರಬೇಕು. ನಾವು 8 ಚೆಸ್ಟ್ ಮೆಜರ್ಮೆಂಟು ಸ್ನೇಹಿತರೆ, ಇದು 32 ಇಂಚಿದೆ ಚೆಸ್ಟ್ ಮೆಜರ್ಮೆಂಟು. ನೋಡಿ, 30ರಿಂದ ನಾವು 4ರಿಂದ ಡಿವೈಡ್ ಮಾಡಿದಾಗ 8 ಇಂಚ್ ಬರುತ್ತೆ. ನಾವು 8 ಇಂಚು ಪ್ಲಸ್ ಒಂದು 2 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಸಾಕಾಗುತ್ತೆ. 2 ಅಥವಾ 2.5 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಸಾಕು. ಅಲ್ಲಿಗೆ ನಾವು 10.5 ಇಂಚಿಗೆ ಫೋಲ್ಡ್ ಹಾಕೋಬೇಕು. ನೋಡಿ, ಇವಾಗ ಕೆಳಗಡೆಗೆ ನಾವು ಸ್ಟ್ರೈಟ್ ಮಾಡ್ಕೊಳ್ಳಿಕ್ಕೆ
ಒಂದು ಮಾರ್ಕನ್ನು ಹಾಕೋಬೇಕು. ಹಾಗೆ ನೋಡಿ ಕೆಳಗಡೆಗೆ ನಾವು ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ನಾವು 2 ಇಂಚು ಪಟ್ಟಿಯನ್ನು ಬಿಡಬೇಕಾಗುತ್ತೆ. ನೋಡಿ 2 ಇಂಚು ನಾನು ಪಟ್ಟಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ಬ್ಲೌಸ್ ಲೆಂತ್ ಬಂದು 12.5 ಇಂಚ್ ಇದೆ. ನಾವು 12.5 ಇಂಚಿಗೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡಿ 13 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ ಇವಾಗ ನಾವು ನೆಕ್ಕಿನ ಅಗಲ ಬಂದು ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಕಿನ ಅಗಲ ಬಂದು ನೋಡಿ ನಾನು ಇದಕ್ಕೆ 2 ಇಂಚ್ ಇಡ್ತಾ ಇದ್ದೀನಿ. ನೀವು ಕೂಡ 2 ಇಂಚ್ ಇಡಿ. ಇದು 32 ಚೆಸ್ಟ್ ಮೆಜರ್ಮೆಂಟ್ ಇದೆ. ನೋಡಿ ಇವಾಗ ಅಳತೆ ಬ್ಲೌಸಲ್ಲಿ ಶೋಲ್ಡ್ರು ಎಷ್ಟಿದೆ ಅಂತ ನೋಡ್ಕೋಬೇಕು. ನಾವು ಅಷ್ಟನ್ನೇ ಕೂಡ ಇಡೋಣ. ಇದರಲ್ಲಿ ಕಂಫರ್ಟಬಲ್ ಆಗುತ್ತೆ ಅವರಿಗೆ ಬ್ಲೌಸ್ ಅಂದಾಗ ನಾವು ಅಷ್ಟನ್ನೇ ಇಡಬೇಕು. ನೋಡಿ 3/4 ಇಂಚು ನಮಗೆ ರೆಡಿ. ಟೋಟಲ್ ಬಂದು 3/4 ಇಂಚು ಇಡಬೇಕು. ಇದರಲ್ಲಿ ಕೂಡ ಅಷ್ಟೇ ಇದೆ. ನೋಡಿ ಇವಾಗ 3/4 ಇಂಚು ನಾವು ಒಂದು ಮಾರ್ಕನ್ನು ಮಾಡ್ಕೋಬೇಕು. ನಮಗೆ ಇವಾಗ ಶೋಲ್ಡ್ರ್ ಮೆಜರ್ಮೆಂಟ್ ಅನ್ನೋದು ಸಿಗುತ್ತೆ. ನೋಡಿ 5/4 ಇಂಚು ಇವ್ರದ್ದು ಶೋಲ್ಡ್ರ್ ಮೆಜರ್ಮೆಂಟ್ ನಮಗೆ ಬಂತು. ಹಾಗೆ ಕೆಳಗಡೆ ಕೂಡ ನಾನು 5/4 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಂತ ಇದ್ದೀನಿ. ಹಾಗೆ ನೋಡಿ ಇದಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ನೋಡಿ ನೀವು ಬ್ಯಾಕ್ ನೆಕ್ ಶೇಪನ್ನು ಯಾವ ರೀತಿ ಆದರೂ ಕೊಡ್ಕೋಬಹುದು. ಇದು ಸಿಂಪಲ್ ಆಗಿರೋದ್ರಿಂದ ನಾನು ಸಿಂಪಲ್ ಆಗಿ ಕೊಡ್ಕೊತಾ ಇದ್ದೀನಿ. ನೋಡಿ ಬ್ಯಾಕ್ ಸೈಡಿಂದ ಇವಾಗ ನಾವು ಈ ಆರ್ಮೋಲ್ ಶೇಪ್ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕು. ಇವಾಗ ನಮಗೆ ನೋಡಿ ಚೆಸ್ಟ್ ಮೆಜರ್ಮೆಂಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ನೋಡಿ ವೆಸ್ಟ್ ಸೊಂಟ ಅಳತೆ ಎಷ್ಟಿದೆ ಅಂತ ನೋಡ್ಕೋಬೇಕು. ಇವಾಗಲೇ ನೋಡಿ ನಾನು ಈ ಉಕ್ಸ್ ಪಟ್ಟಿ ಇದೆಯಲ್ಲ ಅದನ್ನು ಲೆಸ್ ಮಾಡಿ ತೊಗೊತಾ ಇದ್ದೀನಿ ಮೆಜರ್ಮೆಂಟನ್ನು. ನೋಡಿ 25 ಇದೆ. ಇದು 25ಅನ್ನು ನಾವು 4 ಭಾಗ ಮಾಡಿದಾಗ ನಮಗೆ 6.5 ಬರುತ್ತೆ. 6.5 ಬರಲ್ಲ, 6 6 12 24 6/4 ಬರುತ್ತೆ ಸ್ನೇಹಿತರೆ. ನೋಡಿ 25ಅನ್ನು ನಾವು 4ರಿಂದ 25ಅನ್ನು ನಾವು 4ರಿಂದ ಡಿವೈಡ್ ಮಾಡಿದಾಗ ನಮಗೆ 6/4 ಬರುತ್ತೆ. ನೋಡಿ ಕೆಳಗಡೆ ನಾವು ಸೊಂಟದ ಅಳತೆ ಬಂದು 6/4 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀವಿ. ಹಾಗೆ 1 ಇಂಚು ಡಾಟ್ ಪಾಯಿಂಟನ್ನು ಬಿಡಬೇಕು ನಾವು. ಹಾಗೆ 1.5 ಇಂಚು ಅಥವಾ 2 ಇಂಚು ನೀವು ಸ್ಟಿಚಿಂಗ್ ಮಾರ್ಜಿನನ್ನು ಬಿಡಿ. ನಾನು 1.25 ಇಂಚು ಬಿಡ್ತಾ ಇದ್ದೀನಿ ಇದಕ್ಕೆ. ಹಾಗೆ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಬಂದು 32 ಇದೆ. ನಾವು 32ಅನ್ನು 4ರಿಂದ ಡಿವೈಡ್ಮೆಂಟ್ ಮಾಡಿದಾಗ ನಮಗೆ ಒಂದು ಸೈಡ್ ಬಂದು 8 ಇಂಚ್ ಬರುತ್ತೆ. ನೋಡಿ 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದಕ್ಕೆ ಬೇಕಾದರೆ ಒಂದು ಲೈನ್ ಹಾಕೊಳ್ಳಿ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಸ್ನೇಹಿತರೆ. ನೋಡಿದ್ದು ನಾವು ಆರ್ಮೋಲ್ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ಇದು ಫಸ್ಟ್ ಮಾರ್ಕ್ ಮಾಡ್ಕೊಂಡಾಗ ಗೊತ್ತಾಗೋದು. ಹಾಗಾಗಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಇಷ್ಟೆಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀವಿ. ನಾವು ಇವಾಗ ಬ್ಯಾಕ್ ಸೈಡನ್ನು ನಾವು ಆವಾಗಲೇ ಫೋಲ್ಡಿಂಗ್ ಹಾಕ್ಕೊಂಡಿದ್ವಲ್ಲ ಅದೇ ರೀತಿ ನಾವು ವಾಪಸ್ ಹಾಕೊಳ್ಳೋಣ. ಇವಾಗ ನೋಡಿ ಬ್ಯಾಕ್ ಸೈಡನ್ನು ಈ ರೀತಿ ನೀವು ಇಟ್ಕೊಂಬಿಡಿ. ನಾವು ಏನು ಲೈನ್ ಹಾಕೊಂಡಿದ್ದೀವಿ ನೋಡಿ, ಸ್ಟಿಚಿಂಗ್ ಎಂಡ್ ಲೈನ್ ಇದೆ. ಇದು ಮಾರ್ಜಿನ್ ಎಂಡ್, ಇದು ಮಾರ್ಜಿನ್, ಇದು ಮಾರ್ಜಿನ್ಗೋಸ್ಕರ ನಾವು ಬಿಟ್ಟಿದ್ದೀವಿ. ಕೆಳಗಡೆದು ನಮಗೆ ಕೌಂಟ್ ಬೇಡ. ನೋಡಿ ಇವಾಗ ಕೆಳಗಡೆಯಿಂದ ನೀಟಾಗಿ ಈ ರೀತಿ ಇಟ್ಕೊಂಡು ನೋಡಿ ಇಲ್ಲಿಗೆ ನಮ್ಮದು ಕಂಕ್ಳು ಎಂಡ್ ಆಗಿದೆ. ನೋಡಿ ಇಲ್ಲಿಗೆ ಮೇಲ್ಗಡೆಗೆ ಅರ್ಧ ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನನ್ನು ಮೇಲ್ಗಡೆಗೆ ತಗೋಬೇಕು. ಇವಾಗ ನಮಗೆ ಆರ್ಮೋಲು ಎಷ್ಟು ಅಂತ ಸಿಕ್ತು. ಇವಾಗ ನೋಡಿ ಹಾಗೆ ನಾವು ಬ್ಯಾಕ್ ಸೈಡು ನೆಕ್ಕನ್ನು ಕೂಡ ಮಾರ್ಕ್ ಮಾಡ್ಕೋಬೋದು. ನೋಡಿ ಈ ರೀತಿ ಇಟ್ಕೊಂಡಿದ್ದೀನಲ್ಲ, ಇಲ್ಲಿಗೆ ಇದು ಬ್ಯಾಕ್ ನೆಕ್ ಕೂಡ ಇದೆ. ಇವಾಗ ಇದಕ್ಕೆ ಮಾರ್ಕಿಂಗ್ ಹಾಕೋಣ. ಫ್ರೆಂಡ್ಸ್ ನೋಡಿ ಇವಾಗ ಶೋಲ್ಡರ್ ಎಷ್ಟು, ಆರ್ಮೋಲ್ ಡೌನಿಂಗ್ ಎಷ್ಟು ಬಂತು ಅಂತ ನೋಡೋಣ ಸ್ನೇಹಿತರೆ. ನೋಡಿ ಆರ್ಮೋಲ್ ಡೌನಿಂಗ್ ಬಂದು ನಮ್ಗೆ ಇವ್ರದ್ದು 5 ಇಂಚ್ ಬರ್ತಾ ಇದೆ. ನಾವು ಅಳತೆ ಬ್ಲೌಸ್ ಪ್ರಕಾರ 5 ಇಂಚ್ ಬರ್ತಾ ಇದೆ. ನೋಡಿ ಇದು 5/4 ಇಂಚು ಶೋಲ್ಡರ್ ಇದೆ, 5 ಇಂಚು ಆರ್ಮೋಲ್ ಇದೆ. ನಾವು ಒಂದ್ಸರಿ ಯಾವಾಗಲೂ ಚೆಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟ್ ಆಗಿದ್ವಲ್ಲ ಅಂತೇಳಿ. ಯಾಕಂದರೆ ನೋಡಿ ಆರ್ಮೋಲ್ ಡೌನಿಂಗು ಕಡಿಮೆ ಬಂತು, ನಮ್ಮ ಪ್ರಕಾರ ಕಡಿಮೆ ಬಂತು. ನೋಡಿ ಇವಾಗ ನಾನಿಲ್ಲಿ ಒಂದು ಅರ್ಧ ಇಂಚು ಮಾರ್ಜಿನನ್ನು ಬಿಡ್ತಾ ಇದ್ದೀನಿ. ನೋಡಿ ಈ ರೀತಿ ನೀವು ಬ್ಲೌಸನ್ನು ಇಟ್ಟು ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಇದು ಕರೆಕ್ಟಾಗಿ ಬರ್ತಾ ಇದೆ. ಅವರಿಗೆ ಇಷ್ಟೇ ಸಾಕು ಅನಿಸುತ್ತೆ ಶೋಲ್ಡ್ರು, ಆರ್ಮೋಲ್ ಡೌನಿಂಗು. ಹಾಗಾಗಿ ನೋಡಿ 5/4 ಇಂಚು ಶೋಲ್ಡ್ರ್ ಬಂದರೂ ಕೂಡ 5 ಇಂಚು ಆರ್ಮೋಲ್ ಬಂದಿದೆ. ಇವಾಗ ಇದಕ್ಕೆ ಸೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇವೆರಡು ಸೆಂಟ್ರಿಗೆ ಒಂದು ಲೈನನ್ನು ಹಾಕಬೇಕು ಮೊದಲಿಗೆ. ನೋಡಿ ಆರ್ಮೋಲ್ ಡೌನಿಂಗ್ ಏನಿದೆಯಲ್ಲ ಫ್ರೆಂಡ್ಸ್, ಇಲ್ಲಿ ನೋಡಿ ಇವೆರಡು ಸೆಂಟ್ರಿಗೆ ಬಂದು 2.5ಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಈ ಫ್ರೆಂಚ್ ಕರ್ವ್ ಸ್ಕೇಲ್ ಇದೆಯಲ್ಲ, ಇದನ್ನು ಈ ರೀತಿ ನಾವು ಈ ಸೆಂಟ್ರಿಗೆ ಏನು ಮಾರ್ಕ್ ಮಾಡ್ಕೊಂಡಿವಿ ಇಲ್ಲಿಂದ ಈ ರೀತಿ ಇಟ್ಕೊಂಡ್ಬಿಡಿ ನೀವು. ನಮಗೆ ಈಸಿಯಾಗಿ ಆರ್ಮೋಲ್
ಬ್ಯಾಕ್ ಆರ್ಮೋಲ್ ಶೇಪು ನಮಗೆ ಸಿಗುತ್ತೆ. ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಹಾಗೆ ಇದು ನೆಕ್ ಕೂಡ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಇವಾಗ ಇಲ್ಲಿ ಕೆಳಗಡೆ ಒಂದು ಡಾಟ್ ಪಾಯಿಂಟ್ ಮಾರ್ಕ್ ಮಾಡ್ಕೋಬೇಕು. ಇವೆರಡು ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಳ್ರಿ. ನೋಡಿ 7.5 ಇಂಚ್ ಇದೆ. 7.5 ಬಂದು ಅರ್ಧ ಎಷ್ಟು ಬರುತ್ತೆ ಅಷ್ಟಕ್ಕೆ ನೀವು ಫೋಲ್ಡ್ ಮಾಡ್ಕೊಂಡು 1 ಇಂಚು ಡಾಟನ್ನು ಹಿಡಿಬೇಕಾಗುತ್ತೆ. ಇಲ್ಲಿ ನಾವು 1 ಇಂಚು ಡಾಟಿಗೆ ಬಿಟ್ಟಿದ್ದೀವಿ. 1 ಇಂಚು ಡಾಟನ್ನು ಹಿಡಿಬೇಕು. ಹಾಗೆ ಇದನ್ನು ಬಂದು 3.5 ಇಂಚ್ ಹಿಡಿದ್ರೆ ಸಾಕಾಗುತ್ತೆ ನೋಡಿ ಇದಕ್ಕೆ. ನೋಡಿ ಇವಾಗ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡೋಣ. ನೋಡಿ ಈ ರೀತಿ ನೀವು ಹೊಸದಾಗಿ ಯಾರು ಟೈಲರಿಂಗ್ ಕಲಿರಿದ್ರೆ ಈ ರೀತಿ ನೀವು ಟ್ರೈ ಮಾಡಿ. ಬಾಡಿ ಮೆಜರ್ಮೆಂಟ್ ತಗೊಂಡು ನೀವು ಯಾವುದೇ ಕಾರಣಕ್ಕೂ ಕಲಿಯಕ್ಕೆ ಹೋಗ್ಬೇಡಿ. ಬರೋದಿಲ್ಲ ಸ್ಟಾರ್ಟಿಂಗು. ಬರ್ತಾ ಬರ್ತಾ ಅನುಭವ ಆಗ್ತಾ ಬರುತ್ತೆ ಸ್ನೇಹಿತರೆ. ನೋಡಿ ಇವಾಗ ನಾವು ಬ್ಯಾಕ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಕಟ್ ಮಾಡೋಣ. ನೋಡಿ ಈ ರೀತಿ ನಾವೇನು ಫೋಲ್ಡ್ ಮಾಡ್ಕೊಂಡಿವಿ ಇದು ಕಂಟಿನ್ಯೂವೇ ಮಾಡ್ಕೊಳ್ರಿ ನೀವು ಫೋಲ್ಡಿಂಗು. ನೋಡಿ ಕ್ಲೋಸಿಂಗ್ ಸೈಡು ನಮ್ಮ ಕಡೆ ಇದೆ, ಓಪನ್ ಸೈಡು ಆ ಕಡೆ ಇದೆ. ಇವಾಗ ನೋಡಿ ಆ್ಯಸ್ ಇಟ್ ಈಸ್ ಇದು ಫ್ರಂಟ್ ನಾವು ಬ್ಯಾಕ್ ಪಾರ್ಟನ್ನು ಏನು ಕಟ್ ಮಾಡ್ಕೊಂಡಿವಿ ಅದನ್ನು ಶೋಲ್ಡ್ರು ಆರ್ಮೋಲ್ ಡೌನಿಂಗು ನಾವು ಎರಡನ್ನೂ ಮಾರ್ಕ್ ಮಾಡ್ಕೊಳ್ಳೋಣ. ನಮಗೆ ಬೇಕಾಗಿರೋದೇ ಫ್ರಂಟ್ ಪಾರ್ಟ್ ಇಂಪಾರ್ಟೆಂಟು. ನೀವು ಬ್ಯಾಕ್ ಸೈಡ್ ಎಲ್ಲ ಕಟ್ಟಿಂಗ್ ಎಲ್ಲ ನೋಡಿರ್ತಾರೆ, ಎಲ್ಲ ವಿಡಿಯೋದಲ್ಲಿ ಹಿಂಗೆ ಇರುತ್ತೆ ಸೇಮು. ನೋಡಿ ಈ ರೀತಿ ನಾವು ಹಾಕೋಬೇಕು. ಅದಕ್ಕಿಂತ ಮುಂಚೆ ಸ್ನೇಹಿತರೆ ಇಲ್ಲಿ ನಾನು 1/2 ಇಂಚು ಮಾರ್ಜಿನನ್ನು ಬಿಡಬೇಕು. ನೋಡಿ ಇಲ್ಲಿ ನಾವು ಉಕ್ಸ್ ಪಟ್ಟಿ ಮಾಡ್ತೀವಲ್ಲ ಅದಕ್ಕೆ ಒಂದು 1/2 ಇಂಚ್ ಮಾರ್ಜಿನನ್ನು ಒಂದು ಲೈನ್ ಹಾಕೊತಾ ಇದ್ದೀನಿ ಮೊದಲಿಗೆ. ನೋಡಿ ಇವಾಗ ಈ ಲೈನಿಂದ ಆ ಕಡೆಗೆ ನಾವು ಇದನ್ನು ಇಟ್ಕೋಬೇಕು ಬ್ಯಾಕ್ ಪಾರ್ಟನ್ನು. ನೋಡಿ ಇವಾಗ ನಾವು ನೆಕ್ ವಿಡ್ತನ್ನು ಕೂಡ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಶೋಲ್ಡ್ರನ್ನು ಮಾರ್ಕ್ ಮಾಡ್ಕೋಬೇಕು. ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿಗೆ ಬಂದಿದೆ. ಹಾಗೆ ಆರ್ಮೋಲ್ ಡೌನಿಂಗ್ ಕೂಡ ಇಲ್ಲಿಗಿದೆ. ನಮಗೆ ಇಷ್ಟು ಸಾಕು ಸ್ನೇಹಿತರೆ. ಇದನ್ನು ತೆಗೆದುಬಿಡೋಣ. ಇವಾಗ ನಮಗೆ ಬ್ಯಾಕ್ ಪಾರ್ಟ್ ಇಲ್ಲಿ ಯೂಸ್ ಇಲ್ಲ. ನೋಡಿ ಇವಾಗ ಇದಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ನೋಡಿ ಇದರಲ್ಲಿ 1/2 ಇಂಚು ಶೋಲ್ಡರ್ ಮಾರ್ಜಿನ್ ಕೂಡ ನಾವು ಆಲ್ರೆಡಿ ಬಿಟ್ಟಿದ್ದೀವಿ. ಬ್ಯಾಕ್ ಪಾರ್ಟಲ್ಲಿ ಬಿಟ್ಟಿದ್ದೀವಿ ಕೂಡ. ಹಾಗೆ ಫ್ರಂಟ್ ಪಾರ್ಟಲ್ಲಿ ಕೂಡ ಅದನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಸ್ನೇಹಿತರೆ ನೋಡಿ ನಾವು ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕು ಅಳತೆ ಬ್ಲೌಸ್ ಪ್ರಕಾರ ಹೆಂಗಿದೆ ಅಂತೇಳಿ. ನೋಡಿ ಇದು ನಿಮಗೆ ತುಂಬ ಇಂಪಾರ್ಟೆಂಟು ಅಳತೆ ಬ್ಲೌಸ್ ಕೊಟ್ಟಾಗ. ನೋಡಿ ಈ ರೀತಿ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿವರೆಗೂ ಇದನ್ನು ಡಾಟ್ ಹಿಡಿದ್ದಾರೆ. ಇದು ನಾವು ಫಸ್ಟ್ ಅಫೆಕ್ಸ್ ಪಾಯಿಂಟ್ ಅಂತೀವಿ. ಇದಕ್ಕೆ ಸೆಕೆಂಡ್ ಡಾಟ್ ಪಾಯಿಂಟು. ನೋಡಿ ಡಾಟ್ ಪಾಯಿಂಟ್ ಅಂತ ಅನ್ಬೋದು, ಹಾಗೆ ಅಫೆಕ್ಸ್ ಪಾಯಿಂಟ್ ಕೂಡ ಅನ್ಬೋದು. ನೋಡಿ ಇದಕ್ಕೆ ನಾವು ಫಸ್ಟ್ ಡಾಟ್ ಪಾಯಿಂಟ್ ಅಂತೀವಿ. ನಾನು ಇದನ್ನು ಇವಾಗ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅರ್ಧ ಇಂಚು ನಾನು ಬಿಟ್ಟಿದ್ದೀನಿ ಅಲ್ಲಿ ಮೇಲ್ಗಡೆ ಸ್ಟಿಚಿಂಗ್ ಮಾರ್ಜಿನನ್ನು. ನೋಡಿ ಇದು ಇಲ್ಲಿಗೆ ಬರ್ತಾ ಇದೆ. ಹಾಗೆ ಕೆಳಗಡೆ ಸೆಕೆಂಡ್ ಡಾಟ್ ಪಾಯಿಂಟ್ ಕೂಡ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಮಾರ್ಜಿನ್ ಸೇರಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಎರಡಕ್ಕೂ ಒಂದು ಲೈನ್ ಹಾಕೊಂತ ಇದ್ದೀನಿ. ನೋಡಿ ಇವಾಗ ನಾವು ಫಸ್ಟ್ ಡಾಟ್ ಪಾಯಿಂಟು ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ನೋಡಿ ನಾವು ಡಾಟ್ ಪಾಯಿಂಟು ಇದು ಲೆಂತ್ ಎಷ್ಟು ಬೇಕು ಅಂದರೆ ನೋಡಿ ಇಲ್ಲೇ ನಾವು ಬ್ಲೌಸಲ್ಲಿ ಎಷ್ಟಿದೆಯೋ ನಾವು ಅಷ್ಟನ್ನೇ ಕೂಡ ಮಾರ್ಕ್ ಮಾಡ್ಕೋಬೋದು. ನಾನು ತೋರಿಸ್ತೀನಿ ನಿಮಗೆ. ನೋಡಿ ಫ್ರಂಟ್ ಪಾರ್ಟಲ್ಲಿ ನಾವು ಯಾವಾಗಲೂ ಯಾವ ಸೈಡಿಂದ ಮೆಜರ್ಮೆಂಟ್ ತಗೊಂಡಿರ್ತೀವಿ ಆ ಸೈಡಿಂದ ನಾವು ಮೆಜರ್ಮೆಂಟ್ ತಗೋಬೇಕು. ನೋಡಿ ನಾನು ಉಕ್ಸ್ ಹಚ್ತೀವಲ್ಲ ಆ ಪಟ್ಟಿಯಿಂದ ತಗೊಂಡಿದ್ದೀನಿ. ನೋಡಿ ಡಾಟು ಇಲ್ಲಿಗಿದೆ. ಇಲ್ಲಿಂದ ಇಲ್ಲಿವರೆಗೂ ಎಷ್ಟಕ್ಕಿದೆ ಅಂತ ನೋಡ್ಕೊಳ್ರಿ. ಅಳತೆ ಬ್ಲೌಸಲ್ಲಿ ಕರೆಕ್ಟಾಗಿದ್ದರೆ ಅವ್ರಿಗೆ ಏನೋ ಪ್ರಾಬ್ಲಮ್ ಇಲ್ಲ ಅಂದರೆ ನೋಡಿ 4 ಇಂಚಿದೆ ಇಲ್ಲಿ. ನೋಡಿ ನಾವು 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇದು 3 ಮುಕ್ಕಾಲು ಇಟ್ಟರೆ ಸಾಕಾಗುತ್ತೆ. ನಾನು 3 ಮುಕ್ಕಾಲು ಇಂಚು ಇಡ್ತಾ ಇದ್ದೀನಿ. ನೋಡಿ ಇಲ್ಲಿಗೆ ಇದು ಫಸ್ಟ್ ಡಾಟ್ ಪಾಯಿಂಟು. ಇಲ್ಲಿ ನಾವು 3 ಮುಕ್ಕಾಲು ಇಂಚ್ ಬರ್ತಾ ಇದೆ. ಕೆಳಗಡೆ ಕೂಡ ಅಷ್ಟಕ್ಕೆ ನಾವು ಸ್ಟ್ರೈಟಾಗಿ ಒಂದು ಲೈನ್ ಹಾಕೋಬೇಕು. ಇವಾಗ ನೋಡಿ ಡಾಟ್ ಬಂದು ಇದಕ್ಕೆ ನಾನು 1 ಇಂಚ್ ಹಿಡಿತಾ ಇದ್ದೀನಿ. ಆ ಕಡೆ 1 ಇಂಚು ಹಾಗೆ ಈ ಕಡೆ 1 ಇಂಚು ಟೋಟಲ್ ಬಂದು 2 ಇಂಚು ಡಾಟನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇವಾಗ ನಾವು ಮೇನ್ ಡಾಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ನೋಡಿ ಕೊರಳಿನ ಉದ್ದ ಬಂದು ಎಷ್ಟಿದೆ ಅಂತ ನೋಡ್ಕೋಬೇಕು. ನೋಡಿ ಅಳತೆ ಬ್ಲೌಸಲ್ಲಿ ನೀವು ಫ್ರಂಟ್ ಪಾರ್ಟನ್ನು ಈ ರೀತಿ ಇಟ್ಕೊಂಬಿಡಿ.
ನೀವೇನು ಹೊಸದೇನು ಸೂತ್ರ ಟ್ರೈ ಮಾಡಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಈ ರೀತಿ ನೀವು ಫ್ರಂಟ್ ಪಾರ್ಟನ್ನು ಮೇಲ್ಗಡೆ ಈ ರೀತಿ ಇಟ್ಕೊಳ್ಳಿ. ನಿಮಗೆ ಈಸಿಯಾಗಿ ನೋಡಿ ಲೆಂತ್ ಸಿಕ್ಬಿಡುತ್ತೆ. ನೋಡಿ ಇಲ್ಲಿ ನಾನು ಶೋಲ್ಡರ್ ಮಾರ್ಜಿನನ್ನು ಬಿಟ್ಟಿದ್ದೀನಿ. ಈ ರೀತಿ ಇಲ್ಲಿಗಿದೆ ಸ್ನೇಹಿತರೆ. ಇದು ಮೇಲಕ್ಕೆ 1/4 ಇಂಚು ನಾನು ಮೇಲಕ್ಕೆ ಇಟ್ಕೊಂಡಿದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಹಾಗೆ ನೋಡಿ ಇಲ್ಲಿಗೆ ಬೆಲ್ಟ್ ಇದೆ. ಬೆಲ್ಟ್ ಪಟ್ಟಿ ಕೂಡ ನಾವು ಇಲ್ಲೇ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಮಾರ್ಜಿನ್ ಸೇರಿಸಿಲ್ಲ. ಇದಕ್ಕೆ 1 ಇಂಚು ಮಾರ್ಜಿನನ್ನು ಸೇರಿಸಬೇಕು. ಹಾಗೆ ನಾವು ಆಲ್ರೆಡಿ ಸೆಕೆಂಡ್ ಈ ಡಾಟ್ ಪಾಯಿಂಟ್ ಇದೆಯಲ್ಲ, ಇದನ್ನು ಮಾರ್ಜಿನ್ ಸೇರಿ ತಗೊಂಡಿದ್ದೀವಿ. ನೋಡಿ ಇಲ್ಲಿಗೆ ಬಂದಿದೆ. ಇದು ಬೆಲ್ಟ್ ಪಟ್ಟಿ ಬಂದು ಫಸ್ಟ್ ಡಾಟ್ ಪಾಯಿಂಟ್ವರೆಗೂ ಬಂದಿದೆ. ನಾವು ಇವಾಗ ನೆಕ್ಕನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದಕ್ಕೆ ನೀವು ಯಾವ ಶೇಪ್ ಬೇಕಾದರೂ ಕೊಟ್ಕೋಬೋದು. ನೋಡಿ ಇವಾಗ ನಮ್ಮದು ಇದು ಬೆಲ್ಟ್ ಬಂದು ಉಕ್ಸ್ ಬೆಲ್ಟ್ ಬಂದು ಇಲ್ಲಿ ಬಂದಿದೆ. ನೋಡಿ ಉಕ್ಸ್ ಪಟ್ಟಿ ಬಂದು ಇಲ್ಲಿವರೆಗೂ ಬಂದಿದೆ. ಇದಕ್ಕೆ ಕೆಳಗಡೆ 1 ಇಂಚು ನಾವು ಮಾರ್ಜಿನನ್ನು ಆ್ಯಡ್ ಮಾಡಬೇಕು. ನೋಡಿ 1 ಇಂಚ್ ಮಾರ್ಜಿನ್ ಆ್ಯಡ್ ಮಾಡಿದರೆ ಇಲ್ಲಿವರೆಗೂ ಬಂತು. ಈ ಲೈನು ಎರಡನ್ನು ಸೇರಿಸಬೇಕು. ಹಾಗೆ ನೋಡಿ ನಾವು ಸೆಕೆಂಡ್ ಡಾಟ್ ಪಾಯಿಂಟ್ ಏನಿದೆ ಇದಕ್ಕೆ ಮೇಲ್ಗಡೆಗೆ 1/2 ಇಂಚು ನಾವು ಒಂದು ಕ್ರಾಸ್ ಲೈನನ್ನು ಹಾಕೋಬೇಕು. 1/2 ಇಂಚು ಅಥವಾ 3/4 ಇಂಚು ಹಾಕಿದರೆ ನಿಮಗೆ ಒಂದು ಡಾಟ್ ಸೈಡ್ ಡಾಟ್ ಬರಲ್ಲ ಫ್ರೆಂಡ್ಸ್. ಡಾಟ್ ಬಂದರೆ ಹಿಡೀರಿ, ಇಲ್ಲ ಅಂದರೆ ಹಾಗೆ ಸ್ಟಿಚ್ ಮಾಡಿ, ಯಾವುದೇ ತೊಂದರೆ ಆಗಲ್ಲ. ಇವಾಗ ನೋಡಿ ಇಲ್ಲಿ ನಮ್ಮದು ಸೊಂಟದ ಅಳತೆ ಬಂದು ಬ್ಲೌಸಿಂದು ಎಷ್ಟಿದೆ 25 ಇದೆ. 25 ನಾವು 4 ಭಾಗ ಮಾಡಿದಾಗ ನಮಗೆ ಬಂದು 6/4 ಆಗುತ್ತೆ. ಇವಾಗ ನೋಡಿ ಟೋಟಲ್ ಬಂದು ಇಲ್ಲಿಂದ 6/4 ಮೆಜರ್ಮೆಂಟ್ ಮಾಡ್ಕೊಳ್ರಿ ನೀವು. ನೋಡಿ ಇಲ್ಲಿ 6/4 ಇಂಚು ಇಲ್ಲಿಗೆ ಬರ್ತಾ ಇದೆ. ನಾವು ಡಾಟ್ ಹಿಡಿದಿದ್ದೀವಿ, ಡಾಟನ್ನು ಎಕ್ಸ್ಟ್ರಾ ತೊಗೋಬೇಕು. ನೋಡಿ ಇಲ್ಲಿ 2 ಇಂಚು ನಾವು ಡಾಟ್ ಹಿಡಿದಿದ್ದೀವಿ. ಇವಾಗ ಬಂದು ನೋಡಿ 6/4 ಪ್ಲಸ್ 8/4 ಆಗಬೇಕು. ನೋಡಿ 8/4 ಆಗ್ತಾ ಇದೆ ಇಲ್ಲಿಗೆ. ನೋಡಿ 8/4 ಆಗ್ತದೆ, ಅಂದರೆ 2 ಇಂಚು ಡಾಟಿಂದು ಲೆಸ್ ಮಾಡಬೇಕಾಗುತ್ತೆ. ನೋಡಿ ಇವಾಗ ಈ ಪಾಯಿಂಟ್ಗೆ ಸೇರಿಸೋಣ. ಚೆಸ್ಟು ಹಾಗೆ ವೆಸ್ಟ್ ಲೈನು ನಮಗೆ 2 ಸಿಕ್ಕುವ. ಇವಾಗ ನೋಡಿ ಎಕ್ಸ್ಟ್ರಾ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊಳ್ರಿ 1/4 ಇಂಚು. ಹಾಗೆ ಇದಕ್ಕೆ ಒಂದು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇದು ಆರ್ಮೋಲ್ ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇದು ನಾವೇನು ಆರ್ಮೋಲು ಡೌನಿಂಗ್ ಇಟ್ಟಿದ್ದೀವಿ, ಇದನ್ನು ಸೆಂಟ್ರಿಗೆ ಬಂದು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ರಿ. ಮೊದಲಿಗೆ 1/4 ಇಂಚು ಒಳಗೆ ಬರಬೇಕು ಸ್ನೇಹಿತರೆ. ನೋಡಿ ಇಲ್ಲಿ 1/4 ಇಂಚು ಒಳಗೆ ಬರಬೇಕು. ಇಲ್ಲಿಂದ ಈ ಶೇಪನ್ನು ಈ ರೀತಿ ಕೊಟ್ಕೊಂಡ್ಬಿಡಿ. ಕೆಳಗಡೆಗೆ ಕೊಟ್ಕೊಂಡ ನಂತರ ನೀವು ಈ ಸ್ಕೇಲ್ ತಗೊಂಡು ಈ ರೀತಿ ನೀವು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇದು ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ನೀವು. ಹಾಗೆ ನೋಡಿ ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ಳೋಣ ಇವಾಗ. ನೋಡಿ ಇವೆರಡು ಸೆಂಟ್ರಿಗೆ ಬಂದು ಒಂದು ಡಾಟ್ ಪಾಯಿಂಟ್ ಬರುತ್ತೆ. ನೋಡಿ 5 ಇಂಚ್ ಇದೆ ಪಟ್ಟಿ, ಉಕ್ಸ್ ಪಟ್ಟಿ ಬಂದು 5 ಇಂಚ್ ಇದೆ. 5 ಇಂಚು ಅಂದರೆ 2.5 ಸೆಂಟ್ರು. ಹಾಗೆ ನೋಡಿ ಡಾಟನ್ನು ನಾನು 2/4 ಇಂಚ್ ಹಿಡಿತಾ ಇದ್ದೀನಿ. 2/4 ಇಂಚು ಡಾಟ್ ಹಿಡಿತಾ ಇದ್ದೀನಿ. ನೋಡಿ ಈ ಲೈನನ್ನು ನಾವು ಈ ರೀತಿ ಹಿಡ್ಕೊಂಡಾಗ ಈ ಆರ್ಮೋಲ್ ಶೇಪಲ್ಲಿ ಒಂದು ನಮಗೆ ಡಾಟ್ ಬರುತ್ತೆ. ಅದನ್ನು ಕೂಡ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅದನ್ನು ಕೂಡ ಅಷ್ಟೇ. ನೋಡಿ ಇವೆರಡರ ನಡುವೆ ಎಷ್ಟು ಗ್ಯಾಪ್ ಬಂದಿದೆಯೋ 2/4 ಇಂಚು, ಇಲ್ಲಿ ಕೂಡ 2/4 ಇಂಚ್ ಗ್ಯಾಪ್ ಬರಬೇಕು. ಅಷ್ಟನ್ನು ಬಿಟ್ಕೊಂಡು ಅಲ್ಲಿವರೆಗೂ ಇದನ್ನು ಡಾಟನ್ನು ಹಿಡಿಬೇಕಾಗುತ್ತೆ. ಹಾಗೆ ನೋಡಿ ಇಲ್ಲಿ ಒಂದು ಕೂಡ ಡಾಟ್ ಬರುತ್ತೆ. ಇದನ್ನು ಕೂಡ ನಾವು 1/2 ಇಂಚು ಮಾರ್ಜಿನ್ ಬಿಟ್ಟಿದ್ದೀವಿ. ಹಾಗೆ ನೋಡಿ ಈ ಸೈಡ್ ಡಾಟನ್ನು ನೀವು ಬಂದರೆ ಹಿಡೀರಿ, ಇಲ್ಲ ಅಂದರೆ ಬೇಡ. ನೋಡಿ ಇದನ್ನು ಕೂಡ ಈ ರೀತಿ ಬಂದರೆ ನೀವು ಹಿಡಿಬೋದು. ಬರಲ್ಲ ಸ್ನೇಹಿತರೆ, ಈ ರೀತಿ ನಾವು ಕ್ರಾಸ್ ತಗೊಂಡಾಗ ಯಾವುದೇ ಕಾರಣಕ್ಕೂ ಡಾಟ್ ಬರಲ್ಲ. ನೋಡಿ ಇವಾಗ ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಕ್ರಾಸ್ ಬೆಲ್ಟನ್ನು ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ನಾನು ನಿಮಗೆ. ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಂಡಿವಿ. ಇದಕ್ಕೆ ಇವಾಗ ಬೆಲ್ಟನ್ನು ಕಟ್ ಮಾಡೋಣ, ಕ್ರಾಸ್ ಬೆಲ್ಟನ್ನು. ನೋಡಿ ಇದನ್ನು ನೀವು ಅಳತೆ ಬ್ಲೌಸ್ ಪ್ರಕಾರ ಕಟ್ ಮಾಡ್ಬೋದು, ಇಲ್ಲ ಅಂದರೆ ನಾವು ಬ್ಯಾಕ್ ಪಾರ್ಟನ್ನು ಏನು ಕಟ್ ಮಾಡಿವಿ ಅದ್ರ ಪ್ರಕಾರ ಬೇಕಾದರೂ ಕಟ್ ಮಾಡ್ಬೋದು. ಇವಾಗ ನಮಗೆ ಅಳತೆ ಬ್ಲೌಸ್ ಕೊಟ್ಟಿರೋದ್ರಿಂದ ನಾವು ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ನಾವು ಅಷ್ಟೇ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಇದು ಉಳಿದಿರೋ ಪೀಸಲ್ಲೇ ಬರುತ್ತೆ ಇಲ್ಲ ಅಂತ ನೋಡ್ಕೊಳ್ರಿ. ಮೊದಲಿಗೆ ನೋಡಿ ಒಂದು ಲೈನ್ ಹಾಕ್ತಾ ಇದ್ದೀನಿ. 1/2 ಇಂಚ್ ಮಾರ್ಜಿನ್ ಒಂದು ಬಿಡಿ. ಇಲ್ಲಿ ನಾವು ಉಪ್ಪಟ್ಟಿ ಹತ್ರ 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀವಿ, ಅದನ್ನು ಕೂಡ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ಬೆಲ್ಟ್ನ ಉದ್ದ ಬಂದು
3 ಕಾಲಿದೆ. 3 ಕಾಲಿಗೆ ನಾವು 1 ಇಂಚ್ ಆ್ಯಡ್ ಮಾಡಿದಾಗ ನಮಗೆ 4 ಕಾಲು ಇಂಚ್ ಬೇಕು. ನೋಡಿ 4 ಕಾಲು ಇಂಚಿಗೆ ಒಂದು ಮಾರ್ಕ್ ಹಾಕಂತಿದ್ದೀನಿ. ಹಾಗೆ ನೋಡಿ ಇಲ್ಲಿ ಸೈಡಲ್ಲಿ ಎಷ್ಟಿದೆ ಅಂತ ನೋಡ್ಕೋಬೇಕು. ನೋಡಿ ಇಲ್ಲಿ ಸೈಡಲ್ಲಿ ಬಂದು ರೆಡಿ ಬಂದು 2 ಇಂಚ್ ಇದೆ. ನೋಡಿ ಇಲ್ಲಿ ಕೂಡ 2 ಇಂಚು ಅಂದರೆ 1 ಇಂಚು ನಾವು ಸೇರಿಸಿ 3 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಬೆಲ್ಟಿನ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ರಿ. ಇಲ್ಲ ಅಂದರೆ ನಾವು ಸೊಂಟದ ಅಳತೆ ತಗೊಂಡಿವಲ್ಲ ಅದ್ರ ಪ್ರಕಾರನೇ ಇಡ್ಬೋದು. ಇಲ್ಲಾಂದರೆ ಈಸಿ ಆಗುತ್ತೆ ನಿಮಗೆ ಬೆಲ್ಟ್ ಎಷ್ಟಿದೆಯೋ ಅಷ್ಟು. ಅದಕ್ಕೆ ಅಂತ 1/2 ಇಂಚ್ ಜಾಸ್ತಿ ಇಟ್ಕೊಳ್ರಿ. ನೋಡಿ ಇದು 7.5 ಇಂಚ್ ಇದೆ, ನಾನು 8 ಇಂಚ್ ಇಟ್ಕೊತಾ ಇದ್ದೀನಿ. ನೋಡಿ ಇಲ್ಲಿಂದ 8 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದಕ್ಕೆ ಒಂದು ಲೈನ್ ಹಾಕೊಂಬಿಡಿ ಈ ರೀತಿ. ಮೊದಲಿಗೆ ಬಂದು ಸೊಂಟದ ಅಳತೆ ಬಂದು 6 ಕಾಲಿಗಿದೆ. 6 ಕಾಲ್ವರೆಗೂ ನಾವು ಸ್ಟ್ರೈಟ್ ಆಗಿ ಒಂದು ಮಾರ್ಕ್ ಹಾಕೋಣ. ನೋಡಿ ಇಲ್ಲಿಂದ ಈ ರೀತಿ ಬರಬೇಕು. ಇವಾಗ ಕರ್ವ್ ಸ್ಕೇಲ್ ತಗೊಂಡು ಇದನ್ನೇ ಒಂದು ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೀವು ಇದನ್ನು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡ್ರೆ ನಿಮಗೆ ಬೆಲ್ಟ್ ಅನ್ನೋದು ಐತಲ್ಲ ಸಿಕ್ಕಾಬಿಟ್ಟೆ ಫಿನಿಶಿಂಗ್ ಆಗಿ ಬರುತ್ತೆ. ನೋಡಿ ನೀಟಾಗಿ ಕೂರುತ್ತೆ ಬ್ಲೌಸ್ ಕೂಡ. ಈ ರೀತಿ ನೀವು ಕಟ್ ಮಾಡ್ಕೊಳ್ರಿ. ಸ್ನೇಹಿತರೆ ನೋಡಿ ಇನ್ನು ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಲಿಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.